ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್. ಮಗ ಗುರು RCB ವರ್ಸಸ್ DC ಇವತ್ತು ಡೋ ಆರ್ ಡೈ ಮ್ಯಾಚ್ ಗುರು. ಎಂಥ ಮ್ಯಾಚ್ ಆಗಿದೆ ಅಂದರೆ ಇವತ್ತು ರಾಜ್ಯ ಭರ್ಜರಿಯಾಗಿ RCB ಅವರು ಬ್ಯಾಟಿಂಗ್ ಆಡ್ಬಿಟ್ಟಿದ್ದಾರೆ ಅಂತ ಗುರು. ಸತತ 5ನೇ ಗೆಲುವು ಇವತ್ತು ನಮ್ಮ RCBಗೆ ಸಿಕ್ಬಿಡಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ DC ಅವ್ರಿಗೂ ತುಂಬ ಮ್ಯಾಚ್ ಇಂಪಾರ್ಟೆಂಟ್ ಆಗಿತ್ತು, ಆದರೂ ನಮ್ಮ RCB ಅವ್ರಿಗೂ ತುಂಬ ಕ್ವಾಲಿಫೈ ಆಗಿ ಇಂಪಾರ್ಟೆಂಟ್ ಆಗಿತ್ತು. ಸೊ ಫೈನಲಾಗಿ ನಮ್ಮ RCB ಅವರು ಗೆದ್ದು ಇವತ್ತು ಒಂಥರ ಕಂಟಿನ್ಯೂಸ್ ಜಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 5 ಕಂಟಿನ್ಯೂಸ್ ಆಗಿ ವಿನ್ ಆಗಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ವಿನ್ನು. ಅದರಲ್ಲೂ ನಮ್ಮ ಟಾಸ್ ಹೊತ್ತು ಬ್ಯಾಟಿಂಗ್ ಮಾಡಿದ್ರೆ ನಮ್ಮ RCB ಅವರು ಸ್ಟಾರ್ಟಿಂಗಲ್ಲಿ ಆಘಾತ ಬಿದ್ದರು, ಪಾಪ ಅವರು ವಿಕೆಟ್ ಬಿದ್ದರು. ಕೊಹ್ಲಿ ಒಂದು ರೇಂಜ್ ಆಟ ಆಡ್ತಾ ಇದ್ರು. ಅದರಲ್ಲೂ ಇಶಾಂತ್ ಶರ್ಮಾ ಮತ್ತು ಕೊಹ್ಲಿದು ಒಂದು ಕ್ಯೂಟ್ ಜಗಳ ಬೇರೆ ಆಯ್ತಾ ಇತ್ತು. ಅದು ನೋಡೋಕೆ ಒಂಥರ ಫೀಲ್ಡಲ್ಲಿ ಎಲ್ಲರೂ ಖುಷಿ ಕೊಡ್ತಾ ಇತ್ತು. ನಮ್ಮ ಕೊಹ್ಲಿ ಇವತ್ತು ಅಂತ ಭರ್ಜರಿ ಪರ್ಫಾರ್ಮ್ ಕೊಡೋಕ್ಕಾಗದೇ ಇರೋ ಒಂದು 27 ರನ್ ಹೊಡೆದು ಔಟ್ ಆದರು. ನೆಕ್ಸ್ಟ್ ಬಂದವರೇ ನೋಡಿ ನಮ್ಮ ರಜತ್ ಪಟ್ಟಿದಾರ್. ಏನು ಗುರು ವಂಶ ಇವನು ನಜ್ಜಿ ಕಂಟಿನ್ಯೂಸ್ 5 ಮ್ಯಾಚಿಂದ ಕಂಟಿನ್ಯೂಸ್ 50 ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ಅವರೇ ಇವಾಗ ಭರ್ಜರಿಯಾಗಿ ಫಾರ್ಮಲ್ಲಿ ಇರೋದು ನಮ್ಮ RCBಲಿ ಕೊಹ್ಲಿ ಬಿಟ್ಟರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಕ್ಯಾಮರಾನ್ ಗ್ರೀನು, ವಿಲ್ ಜಾಕು, ಲ್ಯಾಂಬ್ರೋರು ಓಕೆ ಲಿಟಲ್ ಬಿಟ್ಟು ಕ್ಯಾಮಿಯೋ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ಅದಂತ ಬಂದ DK, ಸ್ವಪ್ನಿಲ್ಲು, ಕರಣ್ ಶರ್ಮಾ ಅವ್ರು ಯಾರೋ ಅಂತ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಬಟ್ DC ಅವ್ರ ಬೌಲಿಂಗ್ ಅಷ್ಟೇ ಇಂಪ್ಯಾಕ್ಟ್ ಮಾಡಿದ್ರು ಅಂತ ಕೊಡ್ದು. ಸ್ಟಾರ್ಟಿಂಗ್ ಓವರಲ್ಲೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಮಿಡ್ಲಲ್ಲಿ ಸಖತ್ತಾಗಿ ಆಡಿಸ್ಬಿಟ್ರು ಅಂತಲೇ ಹೇಳ್ಬೋದು DC ಬೌಲರು. ಖಲೀಲ್ ಅಹ್ಮದ್ 2 ಕಡೆ 2 ವಿಕೆಟು, ಮುಖೇಶ್ 1 ವಿಕೆಟ್ ತೊಗೊಂಡ್ರೆ ಇವತ್ತು ಅಕ್ಷರ್ ಪಟೇಲ್ ಇದ್ದಾರಲ್ಲ ನಮ್ಮ DC ಅವ್ರು ಕ್ಯಾಪ್ಟನ್ಸಿ ಸಖತ್ತಾಗಿ ಮಾಡಿದ್ದಾರೆ. ಬ್ಯಾಟಿಂಗ್ ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ದಾರೆ ಇವತ್ತು DC ಕಡೆ. ಬಟ್ ಫೈನಲ್ ಆಗಿ DC ಅವ್ರು ಸೋತಿರ್ಬೋದು, ಬಟ್ ಬ್ಯಾಟಿಂಗ್ ಒಳ್ಳೆ ಟಫ್ ಕಾಂಪಿಟೇಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಒಂದು ಕಡೆ ಮೊದಲನೇ ಆಘಾತ DC ಕಡೆ ನಮ್ಮ RCB ಬೌಲರ್ ಸ್ವಪ್ನಿಲ್ ಹೇಳಿದ್ನಲ್ಲ, ಮೊದಲನೇ ಓವರಲ್ಲೇ ಇಂಪ್ಯಾಕ್ಟ್ ಮಾಡಿ ಬಿಸಾಕ್ಬಿಡ್ತಾರೆ. ಒಂದೇ ಓವರ್ ಮಾಡೋದವರು ಮೊದಲನೇ ಓವರಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನೂ ಒಂದು ಕಡೆ ವಾರನ್ ವಿಕೆಟ್ ತೆಗೆದು ಸ್ವಪ್ನಿಲ್ ಮೀನ್ಸ್ತಾ ಇದ್ರೆ, ಇನ್ನೊಂದು ಕಡೆ JFM ಒಂದು ರನ್ಔಟ್ ಆಗ್ತಾರೆ, ಅದು ಸಖತ್ ಖುಷಿ ಕೊಡ್ತದೆ. ಇನ್ನು ಅಂಥ ಪರ್ಫಾರ್ಮ್ ಯಾರು ಕೊಡೋಕ್ಕಾಗಲಿಲ್ಲ DC ಕಡೆ. ಓಪು 29, ಅಕ್ಷರ್ ಪಟೇಲ್ 57 ಒಬ್ಬರು ಮಾತ್ರ ಕೊಟ್ಟರು. ಅದು ಬಿಟ್ಟರೆ ಇನ್ನೇ ಯಾರು ಕೊಡೋಕ್ಕಾಗಲಿಲ್ಲ. ಇನ್ನೊಂದು ಕಡೆ ನಮ್ಮ ಡಗ್ಔಟು ಮತ್ತು ಫ್ಯಾಮಿಲಿ ಎಲ್ಲ ಕಡೆ ಎಲ್ಲ ಇಲ್ಲಿ ಒಂದು ಕಡೆ ಐ ಬಿಲೀವ್ ಇನ್ RCB ಅದೊಂದು ಸ್ಲೋಗನ್ ಬರ್ತಾಯಿತ್ತು. ಅದೊಂದು ನೋಡೋಕೆ ಖುಷಿ ಆಗ್ತಾಯಿತ್ತು, ಸಖತ್ ಅಂತ ಅನಿಸ್ತಾ ಇತ್ತು. ಒಂದು ಕಡೆ ನಮ್ಮ RCB ಬೌಲಿಂಗ್ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ದು ಅಂತಲೇ ಹೇಳ್ಬೋದು. ಸಿರಾಜ್ 1 ವಿಕೆಟು, ದಯಾಳ್ 3 ವಿಕೆಟು, ಕರಣ್ ಶರ್ಮಾ, ಫರ್ಗೂಸನ್ ಎಲ್ಲರೂ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತರು. ಫೈನಲಾಗಿ ನಮ್ಮ RCB ಪ್ಲೇ ಆಫ್ ಕನಸು ಇನ್ನೂ ನನ್ಸಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಇವತ್ತಾಗಿತ್ತು ಇದನ್ನು ಅಪ್ಡೇಟು. ನೋಡ್ತಾ ಇರಿ, ಸಿಗೋಣ ಮುಂದಿನ ನೋಡೋದಲ್ಲಿ. ಬಾಯ್.